ಎಲ್ಲರಿಗೂ ಸಖಿ ಹೋಮ್ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಮನ್ಯಾಗ ಸಿಂಪಲ್ ಆಗಿ ದಾಬಾ ಸ್ಟೈಲ್ ಚಿಕನ್ ಕರಿ ಹೆಂಗೆ ಮಾಡೋದಂತ ನೋಡ್ಕೊಬರೋಣ ಬರ್ರಿ. ಫಸ್ಟ್ ಗ್ಯಾಸ್ ಮ್ಯಾಗ ಒಂದು ಕುಕ್ಕರ್ ಇಟ್ಕೊಂಡ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಕುಕ್ಕರ್ ಕಾದಾದ್ಮ್ಯಾಗ ಇಲ್ಲೇ ನಾನು ನಾರ್ಮಲ್ ರಿಫೈನ್ಡ್ ಆಯಿಲ್ ಜೊತೆ ಸ್ವಲ್ಪ ಸಾಸಿವೆ ಎಣ್ಣೆನೂ ಹಾಕ್ಕೊಂಡೀನಿ. ಈಗ ಎಣ್ಣೆ ಕಾದಾದ್ಮ್ಯಾಗ ಇದಕ್ಕೆ ನಾವು ಸ್ವಲ್ಪ ಡ್ರೈ ಮಸಾಲ ಹಾಕೊಳ್ಳೋಣ. ಅದ್ರೊಳಗೆ ಪಲಾವ್ದ ಎಲೆ, ಏಲಕ್ಕಿ, ದೊಡ್ಡ ಏಲಕ್ಕಿ ಮತ್ತು ಕಲ್ಲು ಹೂವು ಹಾಕ್ಕೊಂಡೀನಿ. ದಾಲ್ಚಿನ್ನಿ ಮತ್ತು ಸ್ಟಾರ್ ಮೊಗ್ಗು ಹಾಕ್ಕೊಂಡೀವಿ. ಇದನ್ನು ಅಷ್ಟು ಕರೆಕ್ಟಾಗಿ ಫ್ರೈ ಮಾಡ್ಕೋಬೇಕೀಗ. ಫ್ರೈ ಮಾಡ್ಕೊಂಡಾದ್ಮ್ಯಾಗ ಈಗ ಇದಕ್ಕೆ ಸ್ವಲ್ಪ ಉಳ್ಳಾಗಡ್ಡಿ ಹಾಕ್ಕೊಂಡ ಅವನು ಅಷ್ಟು ಕರೆಕ್ಟಾಗಿ ಫ್ರೈ ಮಾಡ್ಕೊಳ್ಳೋಣ. ಅಷ್ಟು ಗೋಲ್ಡನ್ ಕಲರ್ ಬರಬೇಕವು, ಅಲ್ಲಿ ಮಟನು ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ ನೋಡ್ರಿ ಈ ಥರ ಅವು ಹತ್ಕೊಂಡಿರ್ತಾವಲ್ಲ, ಬಿಡಿಸ್ ಗ್ಯಾಸ್ ಹಾಕೋರಿ ಗ್ರೇವಿಗೆ, ಅಂದರೆ ಚಲೋ ಬರ್ತೈತಿ ಟೇಸ್ಟ್. ಈಗ ಇವನಷ್ಟು ಕರೆಕ್ಟಾಗಿ ಫ್ರೈ ಮಾಡ್ಕೊಂಡಾದ್ಮ್ಯಾಗ ಈಗ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ. ಇಲ್ಲಿ ನಾನು 1 ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡೀನಿ. ಹಾಕ್ಕೊಂಡಾದ್ಮ್ಯಾಗ ಇದು ಅಷ್ಟು ಕರೆಕ್ಟಾಗಿ ಫ್ರೈ ಮಾಡ್ಕೊರಿ. ಅಷ್ಟು ಹಸಿ ವಾಸನೆ ಹೋಗಿರ್ಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಂದ. ಹಂಗೆ ಫ್ರೈ ಮಾಡ್ಕೊಂಡಾದ್ಮ್ಯಾಗ ಈಗ ಇದಕ್ಕೆ ಸ್ವಲ್ಪ ನಾನು ಹಸಿ ಖಾರ ಹಾಕ್ಕೊಳಕತ್ತೀನಿ. ಇವ ಸ್ಪೈಸ್ ಲೆವೆಲ್ ಹೆಂಗೈತಿ ಅದ್ರ ಮ್ಯಾಗ ಇದನ್ನು ಹೆಚ್ಚು ಕಮ್ಮಿ ಮಾಡ್ಕೋಬೋದು, ಬೇಕಂದ್ರೆ ಬಿಟ್ಟು ಬಿಡ್ಬೋದು. ಇದನ್ನು ಅಷ್ಟು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋತೀನಿ ನಾನೀಗ. ಮಿಕ್ಸ್ ಮಾಡ್ಕೊಂಡಾದ್ಮ್ಯಾಗ ಇದಕ್ಕೆ ಸ್ವಲ್ಪ ಒಣ ಖಾರದ ಪುಡಿ ಹಾಕ್ಕೊಳ್ಳೋಣ. ಇಲ್ಲಿ ನಾನು 1 ಟೇಬಲ್ ಸ್ಪೂನ್ ಆಗುವಷ್ಟು ಒಣ ಖಾರದ ಪುಡಿ ಹಾಕ್ಕೊಂಡೀನಿ. ಇದನ್ನು ಅಷ್ಟು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಾದ್ಮ್ಯಾಗ ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ. ನಾನಿಲ್ಲಿ 1 ಚಿಟಿಕೆ ಆಗುವಷ್ಟು ಅರಿಶಿನ ಹಾಕ್ಕೊಂಡೀನಿ. ಇದನ್ನೀಗ ಅಷ್ಟು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಾದ್ಮ್ಯಾಗ ಇಲ್ಲಿ ನಾನು 2 ದೊಡ್ಡ ಸೈಜ್ ಟೊಮ್ಯಾಟೊ ಹಣ್ಣು ಹೆಚ್ಚಿ ಕ್ಯಾಸ ಹಾಕ್ಕೊಳ್ಳೋಣ. ಹಾಕ್ಕೊಂಡಾದ್ಮ್ಯಾಗ ಇವು ಕರೆಕ್ಟಾಗಿ ಬೇಯಬೇಕು ಅಷ್ಟು, ಹಂಗೆ ಮಿಕ್ಸ್ ಮಾಡ್ಕೊರಿ. ಅಷ್ಟು ಕರೆಕ್ಟಾಗಿ ಮಿಕ್ಸ್ ಆದ್ಮ್ಯಾಗ ಈಗ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕೋತೀನಿ. ನಾನಿಲ್ಲಿ ಕಲ್ಲು ಉಪ್ಪು ಯೂಸ್ ಮಾಡ್ಕೊಂಡೀನಿ, ನೀವು ಬೇಕಂದ್ರೆ ಸಣ್ಣ ಉಪ್ಪು ಹಾಕೋರಿ ಮತ್ತು ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ಇಲ್ಲೇ ನಾನು 2 ಟೇಬಲ್ ಸ್ಪೂನ್ ಆಗುವಷ್ಟು ಚಿಕನ್ ಮಸಾಲ ಹಾಕ್ಕೊಂಡೀನಿ. ಹಾಕ್ಕೊಂಡಾದ್ಮ್ಯಾಗ ಅಷ್ಟು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊರಿ. ಅಷ್ಟು ಮಿಕ್ಸ್ ಆದ್ಮ್ಯಾಗ ಈಗ ನೋಡಿರಿ ನಾನಿಲ್ಲಿ ಚಿಕನ್ನ ಅಷ್ಟು ತೊಳ್ಕೊಂಬಂದೀನಿ. ಅದನ್ನು ಹಾಕಿ ಕ್ಯಾಸ ಈಗ ಅಷ್ಟು ಕರೆಕ್ಟಾಗಿ ಇನ್ನೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಕಿದ ಮಸಾಲೆ ಅಷ್ಟು ಚಿಕನ್ ಜೊತೆ ಕರೆಕ್ಟಾಗಿ ಬೆರ್ತಿರ್ಬೇಕು, ಹಂಗೆ ಮಿಕ್ಸ್ ಮಾಡ್ಕೊರಿ. ಇವ ಚಿಕನ್ ಜೊತೆ ಅಷ್ಟು ಬೆರೆತಾದ್ಮ್ಯಾಗ ಇದಕ್ಕೆ ಸ್ವಲ್ಪ ಕಸೂರಿ ಮೆಂತಿ ಹಾಕೊಳ್ಳೋಣ. ಕಸೂರಿ ಮೆಂತಿ ಹಾಕಿದಾದ್ಮ್ಯಾಗ ಇದಕ್ಕೆ ಸ್ವಲ್ಪ ನೀರು ಹಾಕೊಳ್ಳೋಣ ನಾವು, ಯಾಕಂದ್ರೆ ಚಿಕನ್ ಸ್ವಲ್ಪ ಬೆಂದಾದ್ಮ್ಯಾಗ ತಾನ ನೀರು ಬಿಟ್ಕೊತೈತಿ. ಅದ್ರ ಸಂಬಂಧ ಸ್ವಲ್ಪ ನೀರು ಹಾಕಿ ಕ್ಯಾಸ ಇದನ್ನು ಅಷ್ಟು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇನ್ನೊಮ್ಮೆ. ಅಷ್ಟು ಕರೆಕ್ಟಾಗಿ ಮಿಕ್ಸ್ ಆದ್ಮ್ಯಾಗ ಈಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಇದನ್ನು ಒಂದು 3-4 ಸೀಟಿ ಆಗುವಷ್ಟು ಬಿಡೋಣ. ಈಗ 4 ಸೀಟಿ ಆದ್ಮ್ಯಾಗ ನಾವು ಚಿಕನ್ನ ಹೊರಗೆ ತಗೊಂಡೀವಿ. ಇಲ್ಲಿ ನೋಡ್ರಿ ಅಷ್ಟು ಕರೆಕ್ಟಾಗಿ ರೆಡಿಯಾಗಿ ಬಂದೈತಿ. ಇಲ್ಲೇ ನಾವು ಯಾವುದೇ ಥರದ ಕೊಬ್ಬರಿ ಅವನ್ನ ಹಾಕಿ ಮಾಡಿಲ್ಲ, ಈರುಳ್ಳಿ ಮತ್ತು ಟೊಮೆಟೊ ಹಾಕಿನ ಮಾಡೈತಿ. ಟೇಸ್ಟ್ ಅಂತೂ ಮಸ್ತಾಗಿರ್ತೈತೆ ರೀ. ನೀವು ಮನ್ಯಾಗ ಟ್ರೈ ಮಾಡ್ಕೊಂಡು ನೋಡಿರಿ. ಇನ್ನೂ ಇಂಥ ಜಾಸ್ತಿ ವೀಡಿಯೋ ಸಂಬಂಧ ನನ್ನ ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.